ಶಾಂಭವಿ, ನಿನಗೆ ಗೊತ್ತಲ್ಲ ಅಮ್ಮ, ನೀನನ್ನ ಮುಟ್ಟಕ್ಕಾಗಲ್ಲ ಅಂತ. ಅಮ್ಮ, ಇಷ್ಟೊಂದು ಯಾಕಮ್ಮ ಸರ್ಗೋಗಿದ್ಯಾ? ಇನ್ನೇನ್ ಮಾಡ್ಲಿ ಮಗಳೇ, ಭೈರವಿ ಆಚೆ ಇದ್ದಾಳೆ, ಕತ್ಲೆ ಆಯ್ತು, ಮಗುಗ್ ಭಯ ಆಗತ್ತೆ. ಅವಳು ಯಾವತ್ತೂ ಕತ್ಲೆಯಲ್ಲಿ ನನ್ನಿಂದ ದೂರ ಇರ್ಲಿಲ್ಲ. ಅದು ಅಲ್ದೆ ನಿನ್ನನ್ನ ನೋಡಕ್ ಬಂದಾಗ ನನ್ ಸರಿಯಾಗಿ ನಿನ್ನ ಹತ್ರ ಮಾತಾಡಕ್ಕೂ ಆಗ್ತಿಲ್ಲ. ನನಗ್ ತುಂಬಾ ಬೇಜಾರಾಗ್ತಿದೆ ಕಂದ. ನಾನ್ ಬಂದಿದ್ದೀನಲ್ವಾ ಅಮ್ಮ, ಭೈರವಿನ ಜೋಪಾನವಾಗಿ ನನ್ ಮನೆ ಕರ್ಕೊಂಡು ಹೋಗ್ತೀನಿ. ಅವಳ ಮನೆಗ್ ಬಿಟ್ಟು ಮತ್ತೆ ವಾಪಸ್ ಬಂದು ಅಲ್ಲಿದ್ದಾನಲ್ಲ ಹೆಗ್ಗಣ, ಅವನಿಗೆ ನರ್ಕ ತೋರಿಸ್ತೀನಿ. ನಾನ್ ಕೊಡೋ ಕಾಟಕ್ಕೆ ಹುಚ್ಚಿಡ್ದು ಬಟ್ಟೆ ಹರ್ಕೊಂಡು ಅಲಿಬೇಕು. ನಾನ್ ಹೊಡೆಯೋ ಈಟಿಗೆ ಅವನ್ ಪ್ರಾಣ ದಾರದಲ್ಲಿ ನೇತಾಡ್ಬೇಕು. ಇಡೀ ಜೀವನ ಆಸ್ಪತ್ರೆಯಲ್ಲಿ ಗ್ಲೂಕೋಸ್ ಮಾತ್ರ ಅಂತ ಕಳಿಬೇಕು. ಆ ತರ ಮಾಡ್ತೀನಿ ಅವನ್ಗೆ. ಪುಟ್ಟ, ಏನ್ ಮಾತಾಡ್ತಿದ್ಯಾ ನೀನು? ಹ, ಇಷ್ಟೊಂದು ದ್ವೇಷ ನಿನಗೆಲ್ಲಿಂದ ಬಂತು? ಇಷ್ಟು ಕ್ರೂರವಾಗಿ ಯೋಚನೆ ಮಾಡ್ತಿದ್ಯಲ್ಲ ಮಗಳೇ. ಇನ್ನೇನಮ್ಮ ಮಾಡ್ಲಿ? ನೀನ್ ಯಾರಿಗೆ ಏನ್ ಮೋಸ ಮಾಡಿದ್ಯಾ ಅಂತ ಅವ್ರು ನಿನ್ಗೆ ಈ ತರ ಹಿಂಸೆ ಕೊಡ್ತಾ ಇದ್ದಾರೆ. ನಿಂಗ್ ಹಿಂಸೆ ಕೊಡೋರ್ನ ನಾನ್ ಸುಮ್ನೆ ಬಿಡ್ಬೇಕಾ? ಈ ಸತಿ ಮಾತ್ರ ಯಾರ್ ಏನೇ ಹೇಳಿದ್ರು ಅವನನ್ನ ನಾನ್ ಬಿಡಲ್ಲ. ಬೇಡ ಕಂದ, ಈಗ ನೀನ್ ಅವ್ರಿಗೇನೇ ಮಾಡಿದ್ರು ನಾನೇ ಮಾಡಿದ್ದು ಅಂತ ಜನ ಮಾತಾಡ್ಕೋತಾರೆ. ನಾನೇನೋ ತಪ್ಪೇ ಮಾಡ್ದೆ ನನ್ನ ಹೆಸರು ಹಾಳಾಗೋಗಿದೆ. ಈ ವಿಷಯದಲ್ಲಿ ನನ್ನ ಹೆಸರು ಬಂದ್ರೆ ನಾನದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನನಗೀಗ್ಲೂ ನಮ್ ಕಾನೂನ್ ಮೇಲೆ ನಂಬಿಕೆ ಇದೆ. 1-2 ವರ್ಷ ಇಂಥವ್ರು ಇದ್ರೆಲ್ಲದ್ರಿಂದ ತಪ್ಪಿಸ್ಕೋಬಹುದು, ಆದ್ರೆ ಶಿಕ್ಷೆ ಆಗೇ ಆಗತ್ತೆ. ಮೊದಲು ನಾನು ಈ ಕೇಸಿಂದ ಕ್ಲೀನ್ ಚಿಟ್ ತಗೊಂಡು ಆಚೆ ಬರ್ಬೇಕು. ಆಮೇಲೆ ಇದ್ದೇ ಇದೆಯಲ್ಲ ಯುದ್ಧ. ಆದ್ರೆ ಈಗ ನೀನ್ ಮಾಡ್ಬೇಕಾಗಿರೋದಿಷ್ಟೇ ಕಂದ. ಭೈರವಿನ ಮನೆ ಕರ್ಕೊಂಡು ಹೋಗು. ಇದನ್ನ ನಾನ್ ನೋಡ್ಕೋತೀನಿ. ಅವಳು ಕರೆದ್ರೆ ಬರಲ್ಲ ಅಂತಾಳೆ. ನೀನೇ ಹೇಗಾದ್ರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ಬೇಕು. ಆಯ್ತಮ್ಮ. ಏನ್ ಮಾಡೋದೀಗ? ನಾನಿವಾಗ ಅವಳ ಹತ್ರ ಹೋಗಿ ಮಾತಾಡಿದ್ರೆ ಜೋರಾಗಿ ಹತ್ಬಿಡ್ತಾಳೆ. ಬೇಡ, ಮನೆಗೆ ಹೋಗು ಅಂತ ಹೇಳಿದ್ರು ಅವಳು ಹೋಗಲ್ಲ. ಏನ್ ಮಾಡೋದು ನಾನು? ಅಮ್ಮ ಶಾಂಭವಿ ದೇವಿ, ನಮ್ಮಮ್ಮ ನಿನ್ನ ಹೆಸರೇನೆ ನನಗಿಟ್ರು. ನಾನು ಅವ್ರ ಜೊತೆ ಇಲ್ಲ. ನಿನ್ನ ನಂಬಿ ಪ್ರತಿದಿನ ಪೂಜೆ ಮಾಡ್ತಾರೆ. ನೀನ್ ಅವ್ರ ಜೊತೆ ಇಲ್ಲ ಅಂದ್ರೆ ಅವ್ರಿಗೆ ಯಾರ್ ಗತಿ? ಮನುಷ್ಯ ಖುಷಿಯಾಗಿದ್ದಾಗ ತನ್ನನ್ ತಾನೇ ಆರಾಧಿಸ್ಕೊತಾನೆ, ಸಂಕಷ್ಟ ಬಂದಾಗ ದೇವ್ರನ್ನ ಆರಾಧಿಸ್ತಾನೆ. ಆದ್ರೆ ನಮ್ಮಮ್ಮ ಸಂತೋಷ, ದುಃಖ, ಗೆಲುವು, ನೋವು, ನಲಿವು ಎಲ್ಲ ಸಮಯದಲ್ಲೂ ನಿನ್ನನ್ನೇ ಆರಾಧಿಸ್ತಾಳೆ.
ಈಗ ಅವ್ರ ಪರಿಸ್ಥಿತಿ ನೋಡಿದ್ಯಾ? ಬೆಕ್ಕುಗಳ ಕೈಗೆ ಸಿಕ್ಕಿರೋ ಗಿಣಿ ತರ ಆಗೋಗಿದೆ. ನಮ್ಮ ಅಮ್ಮನ್ಗೆ ಅವ್ರ ಚಿಂತೆ ಇಲ್ಲ, ನನ್ನ ತಂಗಿ ಭೈರವಿ ಚಿಂತೆ. ಇಂಥ ಸಮಯದಲ್ಲೂ ನೀನ್ ಸಹಾಯ ಮಾಡದೆ ಹೋದ್ರೆ ಭಕ್ತಿಗೆ ಬೆಲೆನೇ ಇರಲ್ಲ. ನೀನೇನಾದ್ರೂ ಮಾಡ್ಬೇಕು ತಾಯಿ. ಶಾಂಭವಿ, ಅಮ್ಮ, ತಾಯಿ. ಸಾಮಾನ್ಯವಾಗಿ ದೇವತೆಗಳು ಆತ್ಮಗಳಿಗೆ ದರ್ಶನ ಕೊಡಲ್ಲ ಅಂತಾರೆ. ನಂದ್ ಯಾವ ಜನ್ಮದ ಪುಣ್ಯನೋ ನಿಮ್ ದರ್ಶನ ಸಿಕ್ಕಿದೆ. ಆತ್ಮಗಳು ಎಷ್ಟು ಶುದ್ಧವಾಗಿದೆ ಅನ್ನೋದ್ರ ಮೇಲೆ ದೇವತೆಗಳ ದರ್ಶನ ಆಗುತ್ತೆ. ನಿನ್ನ ಕೂಗು ನನಗೆ ಕೇಳಿಸ್ತು. ಈಗ ಶಿವಗಾಮಿಗೆ ಸಮಯ ಸರಿಯಿಲ್ಲ. ಅವಳು ಇದನ್ನೆಲ್ಲ ಅನುಭವಿಸ್ಲೇಬೇಕು. ಭೈರವಿನ ನಾನು ನೋಡ್ಕೋತೀನಿ. ನೀನ್ ನಿರಾಳವಾಗಿ ಹೋಗು. ನಮ್ಮ ಅಮ್ಮನ್ಗೆ ಒಳ್ಳೆ ಸಮಯ ಬರೋದ್ ಯಾವಾಗ? ಅವರು ನಗ್ನಗ್ತಾ ನಮ್ಮ ಅಪ್ಪನ ಜೊತೆ ಭೈರವಿ ಜೊತೆ ಬಾಳದ್ ಯಾವಾಗ? ಒಬ್ಬ ಮನುಷ್ಯನಿಗೆ ಒಳ್ಳೆ ಸಮಯ ಮತ್ತೆ ಕೆಟ್ಟ ಸಮಯ ಎರಡಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ. ನಿನ್ನ ತಾಯಿಗೆ ಸದ್ಯದಲ್ಲೇ ಒಳ್ಳೆ ಸಮಯ ಶುರು ಆಗುತ್ತೆ. ಅವಳ ಶತ್ರುಗಳ ಸಂಹಾರ ಆಗತ್ತೆ. ಅದು ನಿನ್ನಿಂದಾನೇ ಆಗತ್ತೆ. ರಾಮಾಯಣದಲ್ಲಿ ರಾವಣನ ಸಂಹಾರ ಪ್ರಾರಂಭದಲ್ಲೇ ಆಗ್ಲಿಲ್ಲ. ಎಷ್ಟೋ ಘಟನೆಗಳು ಕಳೆದ ಮೇಲೆ ರಾಮ ರಾವಣನ ಸಂಹಾರ ಮಾಡಿದ್ದು. ಹಾಗೆ ನಿನ್ನ ತಾಯಿಯ ಜೀವನನೂ ಕೂಡ. ಅವಳ ಜೀವನದಲ್ಲಿ ಕೆಲವೊಂದಿಷ್ಟು ಕೆಟ್ಟ ಮತ್ತು ಒಳ್ಳೆ ಬದಲಾವಣೆಗಳಾಗೋದಿದೆ. ಅದಾದ ನಂತರ ಅವಳ ಶತ್ರುಗಳ ಸಂಹಾರ ಆಗತ್ತೆ. ಎಲ್ಲದಕ್ಕೂ ಸಮಯ ಬರಬೇಕು. ಈಗ ಭೈರವಿನ ಮನೆ ಕಳಿಸ್ಕೊಡೋ ಜವಾಬ್ದಾರಿ ನಂದು. ಇವತ್ತು ರಾತ್ರಿ ಅವಳು ನಿಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ಮಲಗ್ತಾಳೆ. ಆಗಬಹುದಾ? ಆಗ್ಬೋದು ತಾಯಿ, ನಾನಿನ್ ಬರ್ತೀನಿ.